ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 16ನೇ ಅಧ್ಯಾಯವನ್ನು ಶುರು ಮಾಡೋಣ. ನಿಜ ಅಕ್ಕ, ಪ್ರೀತಿ ಹಾಗೇನೆ. ನಾವು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರನ್ನು ದ್ವೇಷ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಾಯಿ ಮಾತಲ್ಲಿ ಹೇಳಬಹುದು ನಾನು ದ್ವೇಷ ಮಾಡ್ತೀನಿ ಅಂತ, ಆದರೆ ಮನಸ್ಸು ಕೇಳಬೇಕಲ್ವಾ? ಪ್ರೀತಿಸಿದವರಿಗೆ ಸಣ್ಣ ನೋವಾದರೂ ಸಾಕು, ತಮಗೇ ನೋವಾಗಿದೆ ಅನ್ನುವಷ್ಟು ನೋವು ಅನುಭವಿಸ್ತಾರೆ. ಈಗ ನಮ್ಮ ಶರದ್ನೇ ನೋಡಿ, ಋತುಗೆ ಜ್ವರ ಬಂದಿದೆ ಅಂತ ಗೊತ್ತಾದ ತಕ್ಷಣ ಎಷ್ಟೊಂದು ಚಡಪಡಿಸಿಬಿಟ್ಟ. ಡಾಕ್ಟರ್ ನಾನು ಚೆಕ್ ಮಾಡಿ ಹೇಳ್ತೀನಿ ಅಂದರೂ ಋತುನ ಬಿಟ್ಟು ಬರೋದಕ್ಕೆ ಹೇಗೆ ಹಿಂದು ಮುಂದೆ ನೋಡ್ತಿದ್ದ ಎಂದರು ಸುಂದರ್. ಹೌದು ಸುಂದರ್, ನೀನು ಹೇಳೋದು ನಿಜ. ನೀನು ನೋಡ್ತಾ ಇರು, ಶರದ್ಗೆ ಋತು ಮೇಲಿರೋ ಪ್ರೀತಿನೇ ಒಂದಿನ ಶರದ್ ದ್ವೇಷನ ಕರಗಿಸುತ್ತೆ ಅಂದರು ನಗುತ್ತಾ. ನಾನು ಕೂಡ ಆ ದೇವರಲ್ಲಿ ಅದನ್ನೇ ಬೇಡ್ಕೋತೀನಿ ಅಕ್ಕ. ಇಬ್ಬರು ಒಂದಾದರೆ ಅಷ್ಟೇ ಸಾಕು ಎಂದರು ಸುಂದರ್. ಶರದ್ ತನ್ನ ರೂಮಿನಿಂದ ಬಂದು ತಟ್ಟೆ ಇಡಲು ಅಡುಗೆ ಮನೆಗೆ ಬಂದವನ ನೋಡಿ, ಶರದ್, ಋತು ಎದ್ಲಾ, ಊಟ ಮಾಡಿದ್ಲಾ ಎಂದು ಖಾಲಿ ತಟ್ಟೆಯನ್ನು ನೋಡುತ್ತಾ ಕೇಳಿದರು ಸುಲೋಚನಾ. ಹಾಂ ಅಮ್ಮ, ಎದ್ದು ಊಟ ಮಾಡಿ ಮಾತ್ರೆ ತಗೊಂಡು ಮಲಗಿದ್ಲು ಅಂದು ತಟ್ಟೆಯನ್ನು ಸಿಂಕಲ್ಲಿ ಇಟ್ಟು ರೂಮಿಗೆ ಹೋದ. ರೂಮಿಗೆ ಬಂದ ಶರದ್, ಏನು ರಾತ್ರಿ ಪೂರ್ತಿ ಜಾಗರಣೆ ಮಾಡೋ ಪ್ಲ್ಯಾನ್ ಏನಾದರೂ ಹಾಕಿದೆಯಾ ಹೇಗೆ ಎಂದ ಋತುಗೆ. ಊಟ ಮಾಡಿದ ತಕ್ಷಣ ಮಲಗಿದ್ರೆ ಅಸಿಡಿಟಿ ಆಗುತ್ತೆ ಎಂದು ಋತು ಹೇಳಿದರೆ, ಏನು ಡಾಕ್ಟರ್ ಇವಳು ಅಸಿಡಿಟಿ ಆಗುತ್ತಂತೆ, ಸುಮ್ಮನೆ ಬಿದ್ಕೋ, ರಾತ್ರಿ ದೆವ್ವಗಳು ಓಡಾಡೋ ಟೈಮಲ್ಲಿ ಜಾಗರಣೆ ಮಾಡ್ತಾಳಂತೆ ಎಂದ ಶರದ್ ಒಂದು ಬೆಡ್ಶೀಟ್ ಮತ್ತು ದಿಂಬು ತಗೊಂಡು ಸೋಫಾದ ಮೇಲೆ ಅಡ್ಡಾದ. ಋತುಗೆ ಬೆಳಗ್ಗೆಯಿಂದ ಪ್ರಜ್ಞೆ ಇಲ್ಲದೆ ಮಲಗಿ ಮೈಕೈಯೆಲ್ಲ ನೋವಾಗಿತ್ತು. ನಿದ್ದೆ ಕೂಡ ಬರುತ್ತಿರಲಿಲ್ಲ. ಶರದ್ಗೆ ಕೂಡ ನಿದ್ದೆ ಬರ್ತಿರಲಿಲ್ಲ. ಆದರೂ ಕಣ್ಮುಚ್ಚಿ ಮಲಗಿದವರ ಹಾಗೆ ನಾಟಕ ಮಾಡ್ತಿದ್ದ. ಋತು ಶರದ್ ಕಡೆ ನೋಡಿ, ಸುಖಪುರುಷ ದಿಂಬಿಗೆ ತಲೆ ಕೊಟ್ಟ ತಕ್ಷಣ ನಿದ್ದೆಗೆ ಜಾರಿದ ಎಂದುಕೊಂಡಳು. ಇದೇನಾಗ್ತಿದೆ, ನಾನು ಹೀಗೆ ಹುಷಾರು ತಪ್ಪಿ ಮಲಗಿದರೆ ನಾನು ಯಾವಾಗ ಶರದ್ ಮುಂದೆ ಸತ್ಯ ಬಯಲು ಮಾಡೋದು? ಹೊರಗೆ ಹೋದರೆ ಆ ವಿಕ್ರಾಂತ್ ರಾಥೋಡ್ ಕಡೆಯವರ ಕಾಟ. ಈಗ ಅವರೇನೋ ಜೈಲಿನಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಳೋ ಆಗಿಲ್ಲ. ಇಷ್ಟೊತ್ತಿಗಾಗಲೇ ವಿಕ್ರಾಂತ್ ಅವರನ್ನು ಬಿಡುಗಡೆ ಮಾಡಿಸಿರ್ತಾನೆ. ನಾನೊಬ್ಬಳೇ ಹೋಗೋದಕ್ಕೆ ಆಗಲ್ಲ. ಜೊತೆಗೆ ಶರದ್ನ ಕೂಡ ನನ್ನ ಜೊತೆ ಕರ್ಕೊಂಡು ಓಡಾಡಬೇಕು. ಇಲ್ಲಾಂದರೆ ನಾನು ಅವ್ರ ಕೈಯಲ್ಲಿ ಸಿಕ್ಕಾಕ್ಕೊಳ್ಳೋದಂತೂ ಗ್ಯಾರಂಟಿ. ಆ ಪಾಪಿಗಳು ನನ್ನ ಹೋಗಿ ಅವರ ಆ ಕಾಮುಕನ ಕೈಗೆ ಒಪ್ಪಿಸಿಬಿಡ್ತಾರೆ. ಹಾಗೆ ಆಗೋದಕ್ಕೆ ನಾನು ಬಿಡಬಾರ್ದು. ನಾನು ಹುಷಾರಾಗ್ತಿದ್ದ ಹಾಗೆ ಇದ್ರ ಬಗ್ಗೆ ಶರದ್ ಹತ್ತಿರ ಮಾತಾಡಬೇಕು. ಸತ್ಯ ಶರದ್ಗೆ ತಿಳಿಸಿ ಅವನಿಂದ ಈ ಊರಿಂದ ಶಾಶ್ವತವಾಗಿ ಬಿಟ್ಟು ಹೋಗ್ತೀನಿ. ಅಲ್ಲಿವರೆಗೂ ಶರದ್ ಎಷ್ಟೇ ಕಷ್ಟ ಕೊಟ್ಟರು, ಎಷ್ಟೇ ನೋವು ಕೊಟ್ಟರು, ನಾನು ಮುಂದೆ ಇಟ್ಟ ಹೆಜ್ಜೆನ ಹಿಂದೆ ಇಡಬಾರ್ದು ಎಂದು ಶರದ್ನನ್ನೇ ನೋಡುತ್ತಾ ಮನಸ್ಸಲ್ಲೇ ಅಂದುಕೊಂಡು ಅವನನ್ನೇ ನೋಡುತ್ತಾ ಬಹಳ ಸಮಯದ ನಂತರ ನಿದ್ರೆಗೆ ಜಾರಿದಳು. ಶರದ್ಗೂ ಎಷ್ಟು ಹೊರಳಾಡಿದರೂ ನಿದ್ದೆ ಹತ್ತಿರಲಿಲ್ಲ. ಕಣ್ಣು ಮುಚ್ಚಿ ಮಲಗಿ ಸಾಕಾಗಿ ಕಣ್ಣು ಬಿಟ್ಟು ಋತು ಕಡೆ ನೋಡಿದ. ಅವಳಿಗೆ ನಿದ್ರೆ ಹತ್ತಿದ್ದು ಕನ್ಫರ್ಮ್ ಮಾಡಿಕೊಂಡು ಅವಳ ಹತ್ತಿರ ಹೋಗಿ ಹಣೆ ಕುತ್ತಿಗೆ ಮುಟ್ಟಿ ನೋಡಿದ. ಜ್ವರ ಕಡಿಮೆ ಆಗಿತ್ತು. ಅವಳು ಅತ್ತಿದ್ದ ಕುರುಹಾಗಿ ಕಣ್ಣೀರಿನ ಹನಿ ಕೆನ್ನೆ ಮೇಲೆ ಹಾಗೇ ಇತ್ತು. ಆ ಕಣ್ಣೀರಿನ ಹನಿಯನ್ನು ಒರೆಸಿ ತುಂಬ ಆಸೆಯಿಂದ ಹಣೆಗೆ ಮುತ್ತಿಟ್ಟ. ಆ ಕಡೆ ನಿನ್ನನ್ನು ದ್ವೇಷ ಮಾಡೋದಕ್ಕೂ ಆಗ್ತಿಲ್ಲ, ಈ ಕಡೆ ನಿನ್ನನ್ನು ಪ್ರೀತಿಸೋದಕ್ಕೂ ಆಗ್ತಿಲ್ಲ. ಒಳ್ಳೆ ತ್ರಿಶಂಕು ಸ್ಥಿತಿ ಆಗಿದೆ. ಮನಸ್ಸು ನಿನ್ನ ನಂಬು ಅಂತ ಹೇಳಿದರೆ ಬುದ್ಧಿ ನೀನು ಹೇಳೋದೆಲ್ಲ ಸುಳ್ಳು, ನಂಬೇಡ ಅಂತ ಹೇಳ್ತಿದೆ. ಮನಸ್ಸಿನ ಮಾತು ಕೇಳಿ ನಿನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದರೆ ತಕ್ಷಣ ಬುದ್ಧಿ ನಿನ್ನ ದ್ವೇಷ ಮಾಡೋ ಹಾಗೆ ಮಾಡುತ್ತೆ. ಇವೆರಡರಲ್ಲಿ ಯಾವುದನ್ನು ನಂಬೋದು, ಯಾವುದನ್ನು ಬಿಡೋದು ಅನ್ನೋ ಗೊಂದಲನೇ ತುಂಬಿದೆ. ಹೀಗೆ ಎಷ್ಟೋ ಹೊತ್ತಿನ ತನಕ ಅವಳನ್ನೇ ನೋಡುತ್ತಾ ಮಾತಾಡ್ತಾ ಹಾಗೆ ಋತು ಪಕ್ಕದಲ್ಲೇ ನಿದ್ರೆಗೆ ಜಾರಿದ. ಬರಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನೀವಾದರೂ ಅವಳಿಗೆ ತಿಳಿಸಿ ಹೇಳಿ. ಅವಳು ಪ್ರೀತಿ ಅಂತ ಮೊಂಡು ಹಠಕ್ಕೆ ಬಿದ್ದಿದ್ದಾಳೆ. ಈಗ ಅವಳ ಪ್ರೀತಿ ಹಠಕ್ಕೆ ತಿರುಗಿದೆ ಎಂದರು ಸುಶೀಲ.
ಸುಶೀಲಾ, ನಾವು ಈಗ ಏನೇ ಹೇಳಿದರೂ ಅವಳು ನಮ್ಮ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಅದಕ್ಕೆ ಕಾಲನೇ ಅವಳನ್ನು ತಿದ್ದುತ್ತೆ. ನಾವೀಗ ಸುಮ್ಮನಿದ್ದು ಬಿಡೋದೇ ಒಳ್ಳೆಯದು ಎಂದರು ಸುಂದರ್. ಏನು ಯೋಚನೆ ಮಾಡ್ತಿದೀಯಾ ಎಂದರು ಮಡದಿಯ ಮೌನ ನೋಡಿ. ನಾವ್ಯಾಕೆ ಪರಿಗೆ ಗಂಡು ನೋಡೋದಕ್ಕೆ ಶುರು ಮಾಡಬಾರ್ದು ಎಂದರು. ಸ್ವಲ್ಪ ದಿನ ಸುಮ್ಮನಿದ್ದು ಬಿಡು ಸುಶೀಲಾ. ನಾವು ಬೇಡ ಅಂದಷ್ಟು ಅವಳ ಹಠ ಜಾಸ್ತಿ ಆಗುತ್ತೆ. ಆಮೇಲೆ ಬೇಕಿದ್ರೆ ನೋಡೋಣ. ಈಗ ಟೈಮ್ ಆಯಿತು, ಮಲ್ಗು ಎಂದರು ಸುಂದರ್. ಸುಶೀಲಾ ನಿಟ್ಟುಸಿರು ಬಿಟ್ಟು ಗಂಡನ ಕಡೆಗೊಮ್ಮಿ ನೋಡಿ ಮಲಗಿದರು. ಬೆಳಗ್ಗೆ ಬೇಗ ಎಚ್ಚರ ಆಗಿತ್ತು ಋತುಗೆ. ಎದೆಯ ಮೇಲೆ ಏನೋ ಭಾರ ಆದಂತಾಗಿ ಕಣ್ಣು ಬಿಟ್ಟು ನೋಡಿದಾಗ ಶರದ್ ಅವಳನ್ನು ತಬ್ಬಿ ಎದೆಯ ಮೇಲೆ ತಲೆಯಿಟ್ಟು ಮಲಗಿದ್ದ. ಋತುಗೆ ಮಿಸುಕಾಡಲು ಆಗದಷ್ಟು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ. ಋತು ಬಿಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡುವಾಗ ಅವಳ ಕೊಸರಾಟಕ್ಕೆ ಶರದ್ಗೆ ಎಚ್ಚರ ಆಗಿತ್ತು. ತಾನು ಋತುನ ತಬ್ಬಿಕೊಂಡು ಮಲಗಿದ್ದು ಅಂತ ತಿಳಿದು ಮನಸ್ಸಲ್ಲೇ, ಓ ಗಾಡ್, ರಾತ್ರಿ ಮಾತಾಡ್ತಾ ಇಲ್ಲೇ ಮಲಗಿಬಿಟ್ನಾ, ಇನ್ನು ಇವಳು 1000 ಪ್ರಶ್ನೆ ಕೇಳ್ತಾಳೆ, ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಏನೋ ಹೊಳೆದಂತಾಗಿ ಎದ್ದು ಕೂತ. ಋತು ಅವನನ್ನೇ ನೋಡುತ್ತಾ ಇರೋದು ನೋಡಿ, ಓಯ್, ಏನು ಹಾಗೆ ನೋಡ್ತಿದ್ಯಾ? ನಾನಾಗಿ ನಾನೇನು ಬಂದಿಲ್ಲ ಇಲ್ಲಿ. ರಾತ್ರಿ ನಿಂದು ಹೆವಿ ಟಾರ್ಚರ್. ಏನೋ ಕೆಟ್ಟ ಕನಸು ಬಿದ್ದು ಹೆದರಿ ನಡುಗ್ತಾ ನನ್ನ ಹೆಸರೇ ಕಣ್ಮರಿಸ್ತಾ ಇದ್ದೆ. ನಾನು ಏನಾಯಿತು ಅಂತ ಗಾಬರಿಯಾಗಿ ಎಚ್ಚರ ಮಾಡೋದಕ್ಕೆ ಹೋದರೆ ಗಟ್ಟಿಯಾಗಿ ನನ್ನ ತಬ್ಕೊಂಡ್ಬಿಟ್ಟೆ. ಎಷ್ಟೊತ್ತಾದರೂ ನನ್ನ ಬಿಡಲೇ ಇಲ್ಲ. ನಾನು ಹಾಗೆ ನಿದ್ದೆ ಮಾಡಿಬಿಟ್ಟೆ ಎಂದು ಬಡಬಡನೆ ಹೇಳಿ ಎದ್ದು ಉಫ್ ಅಂತ ಸೋಫಾದ ಮೇಲೆ ಹೋಗಿ ಕೂತ. ಏನು, ನಾನು ರಾತ್ರಿ ಹೆದರಿದ್ನಾ ಎಂದು ಗೊಂದಲದಲ್ಲಿ ಕೇಳಿದಳು ಋತು. ಮತ್ಯಾರು, ನಾನು ಹೆದರಿದ್ನಾ? ರಾತ್ರಿ ಪೂರ್ತಿ ಸರಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲಿಲ್ಲ. ಒಳ್ಳೆ ತಿಗ್ಣೆ ಥರ ಕಾಟ ಕೊಟ್ಟೆ ಎಂದ ಶರದ್. ಏನು, ತಿಗ್ಣೆ ಥರನಾ ಅಂತ ಕಣ್ಣು ಅಗಲಿಸಿ, ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ ಅಂದಳು ಮಕ್ಕಳ ಹಾಗೆ ಮೂತಿ ಉಬ್ಬಿಸಿ. ನಾನು ಸುಳ್ಳು ಹೇಳೋದಕ್ಕೆ ನೀನಾ? ಎದ್ದು ಹೋಗಿ ಕೆಲಸ ನೋಡ್ಕೊ ಎಂದು ಗದರಿದ. ಋತು ಮತ್ತೇನೂ ಹೇಳದೆ ಸುಮ್ಮನಾದಳು. ಅಬ್ಬಾ, ಹೇಗೋ ಒಂದು ಹೇಳಿ ಬಚಾವಾದೆ ಅಂತ ಉಸಿರು ದಬ್ಬಿದ ಶರದ್. ಋತು ಬಾತ್ರೂಮ್ ಹೋಗಲು ಎದ್ದಳು. ತಕ್ಷಣ ತನ್ನ ಅವಸ್ಥೆ ನೋಡಿ ವಾಪಸ್ ಬೆಡ್ ಮೇಲೆ ಕೂತು ಬೆಡ್ಶೀಟ್ ಹೊದ್ದುಕೊಂಡಳು. ತನ್ನ ಮೈ ಮೇಲೆ ತಾನು ತೊಟ್ಟ ಬಟ್ಟೆಯ ಬದಲು ದಪ್ಪನೆಯ ಸ್ವೆಟರ್ ಇದ್ದದ್ದು ನೋಡಿ ಗಾಬರಿಯಿಂದ ಶರದ್ ಕಡೆ ನೋಡುತ್ತಾ ಕಿವಿ ಹಿಂದೆ ಕೂದಲು ಸಿಕ್ಕಿಸಿಕೊಂಡು ಸಂಕೋಚದಿಂದ ತಲೆ ತಗ್ಗಿಸಿದಳು. ಋತುವಿನ ನಡವಳಿಕೆಯಿಂದ ಅರ್ಥ ಮಾಡಿಕೊಂಡ ಶರದ್, ಮಳೆಲಿ ನೆಂದು ನಿಂಗೆ ಪ್ರಜ್ಞೆ ಇರಲಿಲ್ಲ, ಮೈ ಬೇರೆ ತುಂಬ ಸುಡ್ತಿತ್ತು, ಅದಕ್ಕೆ ನಾನೇ ನಿನ್ನ ಡ್ರೆಸ್ ಚೇಂಜ್ ಮಾಡಿ ನನ್ನ ದಪ್ಪನೆ ಸ್ವೆಟರ್ ಹಾಕ್ತೆ. ಹೌದು, ಆಗಲೇ ಬಾತ್ರೂಮ್ಗೆ ಹೋಗೋಳು ಯಾಕೆ ವಾಪಸ್ ಬಂದೆ ಅಂದ. ಇನ್ನೂ ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಬಂದೆ ಎಂದು ಅವನಿಗೆ ಬೆನ್ನು ಹಾಕಿ ಕಣ್ಣು ಮುಚ್ಚಿದಳು. ಶರದ್ ಅವಳ ಪೇಚಾಟ ನೋಡಿ ಒಳಗೊಳಗೆ ನಗ್ತಿದ್ದ. ಎಷ್ಟೊತ್ತಾದರೂ ಋತು ಎದ್ದು ಬಾತ್ರೂಮ್ಗೆ ಹೋಗದೇ ಇರೋದಕ್ಕೆ ಶರದ್ ಸೋಫಾದ ಮೇಲೆ ಮಲಗಿ ಮುಸುಗು ಎಳೆದುಕೊಂಡ. ಋತು ಶರದ್ ಕಡೆ ನೋಡಿ ಕಣ್ಣು ಮುಚ್ಚಿ ತಿರುಗಿದಳು. ನಿಧಾನಕ್ಕೆ ಒಂದು ಕಣ್ಣು ಮುಚ್ಚಿ ಒಂದು ಕಣ್ಣಷ್ಟೇ ತೆರೆದು ನೋಡಿದಳು. ಶರದ್ ಮುಸುಕು ಹೊದ್ದುಕೊಂಡಿದ್ದು ನೋಡಿ ತಕ್ಷಣ ಎದ್ದು ಓಡೋಗಿ ಬಾತ್ರೂಮ್ ಹೊಕ್ಕು ಬಾಗಿಲು ಹಾಕಿಕೊಂಡಳು. ಶರದ್ ಮುಸುಕು ತೆರೆದು ಅವಳು ಓಡಿದ್ದು ನೋಡಿ ಜೋರಾಗಿ ನಕ್ಕು ಮತ್ತೆ ಮಲಗಿದ. ಋತು ಹಲ್ಲುಜ್ಜಿ ಸ್ನಾನ ಮಾಡಿ ಒರೆಸಿಕೊಳ್ಳಲು ಟವಲ್ ತಗೊಳ್ಳೋದಕ್ಕೆ ಹೋದಳು. ಅವಸರದಲ್ಲಿ ಟವೆಲ್ ತರೋದು ಮರೆತು ಬಂದಿದ್ದವಳು ಜೊತೆಗೆ ತನಗೆ ಹಾಕಿಕೊಳ್ಳಲು ಬಟ್ಟೆ ಕೂಡ ಇಲ್ಲ ಅಂತ ಅವಳಿಗೆ ಆಗ ನೆನಪಿಗೆ ಬಂದಿತ್ತು. ಅಯ್ಯೋ, ಈಗ ಏನು ಮಾಡಲಿ, ಹಾಕ್ಕೊಳ್ಳೋಕೆ ಬಟ್ಟೆನೂ ಇಲ್ಲ, ಟವೆಲ್ ಕೂಡ ತಂದಿಲ್ಲ ಅಂತ ಪೇಚಾಡಿದಳು. ವಿಧಿ ಇಲ್ಲದೆ ಶರದ್ನ ಕೂಗಲೇಬೇಕಾಗಿ ಶರದ್ ಎಂದು ಕೂಗಿದಳು. ಇವಳು ಯಾಕೆ ನನ್ನ ಕೂಗ್ತಿದ್ದಾಳೆ ಎಂದುಕೊಂಡು ಬಾಗಿಲ ಬಳಿ ಬಂದು ಏನು ಅಂತ ಕೇಳಿದ. ನಾನು ಬರಬೇಕಾದ್ರೆ ಟವೆಲ್ ತರಲಿಲ್ಲ, ಹಾಗೆ ನಂಗೆ ಹಾಕ್ಕೊಳ್ಳೋದಕ್ಕೆ ಬಟ್ಟೆನೂ ಇಲ್ಲ ಎಂದಳು. ಅದಕ್ಕೆ ನಾನೇನು ಮಾಡಲಿ ಸ್ವಲ್ಪ ಟವೆಲ್ ಕೊಟ್ಟಿದ್ರೆ ಹೆಲ್ಪ್ ಆಗ್ತಿತ್ತು, ಹಾಕ್ಕೊಳ್ಳೋದಕ್ಕೆ ನನ್ನ ಬಟ್ಟೆ ಕೊಡು ಅಂದಳು. ಕೊಡೋಕ್ಕಾಗಲ್ಲ, ಬೇಕಿದ್ರೆ ನೀನೇ ಬಂದು ತಗೋ ಎಂದ ಯಾವುದೋ ಜ್ಞಾನದಲ್ಲಿ. ಪ್ಲೀಸ್ ಶರದ್, ಪ್ಲೀಸ್ ಹೆಲ್ಪ್ ಮಾಡು, ಐ ರಿಕ್ವೆಸ್ಟ್ ಯು ಎಂದಳು ಋತು. ಕೊಡೋಕ್ಕೆ ಆಗೋದಿಲ್ಲ, ನಂಗೆ ನಿದ್ದೆ ಬರ್ತಿದೆ ಎಂದ ಶರದ್. ಪ್ಲೀಸ್ ಶರದ್,
ನಂಗೆ ಟವೆಲ್ ಕೊಟ್ಟು ಆಮೇಲೆ ಬೇಕಾದರೆ ಮಲ್ಕೋ ಎಂದಳು ಒಳಗಿಂದಲೇ. ಅಲ್ಲ, ಸ್ನಾನಕ್ಕೆ ಹೋಗಬೇಕಾದ್ರೆ ಟವೆಲ್ ತಗೊಂಡು ಹೋಗಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ ಎಂದ. ಅರ್ಜೆಂಟಲ್ಲಿ ಬರಬೇಕಾದ್ರೆ ಮರೆತುಬಿಟ್ಟೆ, ಪ್ಲೀಸ್ ಟವೆಲ್ ಕೊಡು ಪ್ಲೀಸ್ ಎಂದರೆ ಸರಿ ಕೊಡ್ತೀನಿ ಅಂದು ಟವಲ್ ಕೊಟ್ಟು, ನಿನ್ನ ಬಟ್ಟೆ ಒಣಗಿಲ್ಲ, ಸದ್ಯಕ್ಕೆ ಪರಿದೆ ಒಂದು ಜೊತೆ ಡ್ರೆಸ್ ಇಸ್ಕೊಂಡು ಬರ್ತೀನಿ ಎಂದು ಕೆಳಗಡೆ ಹೋದ. ಋತು ಟವೆಲ್ ಇಸ್ಕೊಂಡು ಅದನ್ನೇ ಸುತ್ತಿಕೊಂಡು ಕಾಯುತ್ತಾ ನಿಂತಳು. ಎಷ್ಟೊತ್ತಾದರೂ ಶರದ್ ಬರದೇ ಇರೋದು ನೋಡಿ ಬಾತ್ರೂಮಿನಿಂದ ಹೊರಗೆ ಬಂದು ಶರದ್ನ ಪ್ಯಾಂಟು ಶರ್ಟು ಹಾಕಿಕೊಂಡು ಕನ್ನಡಿ ಮುಂದೆ ನಿಂತಳು. ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡು, ಅಯ್ಯೋ, ಈ ಅವತಾರದಲ್ಲಿ ಕೆಳಗಡೆ ಹೇಗೆ ಹೋಗೋದು, ಈ ರೀತಿ ನೋಡಿ ಎಲ್ಲರೂ ಏನು ಅಂದ್ಕೊಳ್ಳಲ್ಲ, ಈಗ ಏನು ಮಾಡಲಿ ಎಂದು ಚಿಂತೆಗೆ ಬಿದ್ದಳು. ಶರದ್ ಪರಿ ಹತ್ತಿರ ಹೋಗಿ, ಪರಿ, ನಿನ್ನ ಒಂದು ಜೊತೆ ಬಟ್ಟೆ ಕೊಡು ಎಂದ. ನನ್ನ ಬಟ್ಟೆನಾ, ಯಾಕೆ ಅಂದಳು ಗೊಂದಲದಲ್ಲಿ. ಋತುಗೆ ಹಾಕ್ಕೊಳ್ಳೋದಕ್ಕೆ ಬಟ್ಟೆ ಇಲ್ಲ, ಈಗ ಒಂದು ಜೊತೆ ಬಟ್ಟೆ ಕೊಟ್ಟಿರು, ಆಮೇಲೆ ಅವಳ ಪಿಜಿಗೆ ಹೋಗಿ ಅವಳ ಬಟ್ಟೆ ತೊಗೊಂಡು ಬರ್ತಾಳೆ ಎಂದ ಶರದ್. ಓ, ಅವಳಿಗೆ ಬೇಕಂತ ನಾನು ಯಾಕೆ ಕೊಡಬೇಕು, ಅವಳಿಗೆ ಬಟ್ಟೆ ಬೇಕಿದ್ರೆ ಪಿಜಿಗೆ ಹೋಗಿ ತೊಗೊಂಡು ಬಂದು ಹಾಕ್ಕೊಳ್ಳೋಕೆ ಹೇಳು ಎಂದಳು ಪರಿ. ಪರಿ, ಈಗ ಪಿಜಿಗೆ ಹೋಗಿ ತರುವಷ್ಟರಲ್ಲಿ ಲೇಟ್ ಆಗುತ್ತೆ, ಅಲ್ಲಿವರೆಗೂ ಹಾಗೇ ಇರಬೇಕಾ ಎಂದ ಶರದ್. ಹಾಗೆ ಇರೋದಕ್ಕೆ ಹೇಳು, ನನಗೇನು ಅಂದಳು ಉಡಾಫೆ ಮಾಡುತ್ತಾ. ಪ್ಲೀಸ್ ಪರಿ, ಒಂದೇ ಒಂದು ಜೊತೆ ಬಟ್ಟೆ ತಾನೆ ಕೊಡು, ಬೇಕಿದ್ರೆ ನಿಂಗೆ ಹೊಸದು ಕೊಡಿಸ್ತೀನಿ ಎಂದ. ಬೇಕಿದ್ರೆ ಅವಳಿಗೆ ಕೊಡಿಸು, ನಂಗೆ ಬೇಡ. ಅಲ್ಲ, ನಿಂಗೆ ಒಂದು ಮಾತು ಕೇಳ್ತೀನಿ, ನಿಜ ಹೇಳಬೇಕು ಶರದ್ ಎಂದಳು ಪರಿ. ನಿಜನಾ, ಏನು ನಿಜ ಹೇಳಬೇಕು ಎಂದ ಶರದ್ ಹುಬ್ಬು ಸಂಕುಚಿಸಿ. ನೀನು ಅವಳನ್ನು ನಿಜವಾಗ್ಲೂ ದ್ವೇಷ ಮಾಡ್ತೀಯಾ ಎಂದಳು ಪರಿ. ಯಾಕೆ ಈ ಪ್ರಶ್ನೆ ಈಗ ಎಂದ ಶರದ್ಗೆ. ಯಾಕಂದರೆ ಅವಳಂಥ ಮೋಸಗಾರ್ತಿಗಾಗಿ ಕೊಲೆಗಾರ್ತಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಬಟ್ಟೆ ಕೇಳ್ತಿದೆಯಲ್ಲ, ಅದಕ್ಕೆ ಎಂದಳು ಪರಿ. ಪರಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು ಎಂದ ಶರದ್. ಯಾಕೆ, ನಾನು ಹೇಳಿದ್ರಲ್ಲಿ ಸುಳ್ಳೇನಾದರೂ ಇದೆಯಾ ಎಂದಳು ಪರಿ. ಸುಳ್ಳು ಇದೆಯೋ ಇಲ್ವೋ ಅದು ನಿಂಗೆ ಬೇಡದೇ ಇರೋ ವಿಚಾರ ಎಂದ ಶರದ್. ನಂಗೆ ಯಾಕೆ ಬೇಡದೇ ಇರೋ ವಿಚಾರ ಆಗುತ್ತೆ, ಹಾಳಾಗಿ ಹೋದವಳು ಮತ್ತೆ ಒಂದು ವಕ್ರಿಸ್ಕೊಂಡಿದ್ದಾಳೆ, ಒಳ್ಳೆ ಶನಿ ಥರ ಎಂದಳು ಪರಿ. ಪರಿ, ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ಶರದ್ ಆದಷ್ಟು ತಾಳ್ಮೆ ತಂದುಕೊಂಡು ಹೇಳಿದ. ಯಾಕೆ ಮಾತಾಡಬಾರ್ದು, ನಾನು ಮಾತಾಡ್ತೀನಿ, ಅವಳು ಮಾಡಿರೋದು ಅಂಥದ್ದೇ ತಾನೇ ಎಂದಳು ಪರಿ ಕೂಡ ಹಠಕ್ಕೆ ಬಿದ್ದವಳಂತೆ. ಹೇಯ್, ನಿಂಗೆ ಅವಳ ಬಗ್ಗೆ ಏನು ಗೊತ್ತು ಅಂತ ಮಾತಾಡ್ತಾ ಇದೀಯಾ ಹಾಂ ಎಂದ ಶರದ್. ಗೊತ್ತಿರೋದಕ್ಕೆ ಮಾತಾಡ್ತಾ ಇರೋದು, ಗುಬ್ಬಿನ ಕೊಂದವಳು, ಅತ್ತೆ ಮಾವ ಅತ್ತಿಗೆ ಅಣ್ಣ ಆ ಪುಟಾಣಿ 2 ಮಕ್ಕಳನ್ನು ಕಿತ್ಕೊಂಡ ರಾಕ್ಷಸಿ ಅವಳು, ಯಾರೂ ಇಲ್ಲದ ಬೀದಿ ಭಿಕಾರಿ ಅವಳು, ನಿನ್ನ ಆಸ್ತಿ ಅಂತಸ್ತು ನೋಡಿ ಪ್ರೀತಿಸ್ತೀನಿ ಅಂತ ನಿನ್ನ ಮರಳು ಮಾಡಿ ಬುಟ್ಟಿಗೆ ಹಾಕಿಕೊಂಡ ಧನಪಿಶಾಚಿ ಅವಳು ಎಂದಳು ಪರಿ ಕೋಪದಿಂದ. ಶರದ್ಗೆ ಪರಿ ಈ ರೀತಿ ಮಾತಾಡೋದು ಕೇಳಿ ಕೋಪ ಬಂದು ಕೆನ್ನೆಗೆ ಜೋರಾಗಿ ಒಂದು ಬಾರಿಸಿದ. ಏನು ಗೊತ್ತು ಅಂತ ಬಾಯಿಗೆ ಬಂದ ಹಾಗೆ ಬೊಗಳ್ತಿದ್ಯಾ, ಅವಳು ಹೇಗೆ, ಅವಳ ಗುಣ ಏನು ಅಂತ ನಿಂಗೇನೇ ಗೊತ್ತು ಹಾಂ, ನಿಂಗೇನು ಗೊತ್ತು, ಇನ್ನೊಂದು ಸಾರಿ ಅವಳ ಬಗ್ಗೆ ಹಗುರವಾಗಿ ಮಾತಾಡಿದರೆ ನಿನ್ನ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ, ಹುಷಾರ್ ಅಂದ ತನ್ನ ತೋರು ಬೆರಳು ತೋರಿಸುತ್ತಾ. ಸುಲೋಚನಾ ಅವರು ಇವರಿಬ್ಬರ ಗಲಾಟೆ ಕೇಳಿ ಪರಿ ರೂಮಿಗೆ ಓಡಿ ಬಂದು, ಅಪ್ಪು ಏನಾಯಿತು, ಯಾಕೆ ಅವಳ ಮೇಲೆ ಕೈ ಮಾಡಿದೆ, ಏನಾಗಿದೆ ನಿಂಗೆ ಅಂದರು ಶರತ್ ತೋಳು ಹಿಡಿದು. ಸುಚ್ಚು, ನಾನು ಆ ದರಿದ್ರದವಳ ಬಗ್ಗೆ ಮಾತಾಡಿದ್ದಕ್ಕೆ ನನ್ನ ಕೆನ್ನೆಗೆ ಹೊಡಿತಾನೆ ಅಂದಳು ಪರಿ ಕಣ್ತುಂಬಿಕೊಂಡು ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು. ಪರಿ, ಮತ್ತೆ ಹೇಳ್ತಿದ್ದೀನಿ, ಬಾಯಿಗೆ ಬಂದ ಹಾಗೆ ಬೊಗಳ್ಬೇಡ ಅಂದ ಕಣ್ಣುಗಳು ಕೆಂಪು ಮಾಡಿಕೊಂಡು ಮತ್ತೆ ಹೊಡೆಯುವಂತೆ ಕೈ ಎತ್ತಿ. ನೋಡು ಸುಚ್ಚು ಹೇಗೆ ಮಾತಾಡ್ತಾನೆ ಅಂತ, ಅವಳನ್ನು ದ್ವೇಷ ಮಾಡ್ತೀನಿ ಅಂತಾನೆ, ಅವಳ ಬಗ್ಗೆ ನಾನು ಏನಾದರೂ ಹೇಳಿದರೆ ಸಾಕು ಮೈಮೇಲೆ ದೆವ್ವ ಬಂದವನ ಹಾಗೆ ಆಡ್ತಾನೆ ಎಂದಳು ಪರಿ. ಅವಳಷ್ಟು ಒಳ್ಳೆಯವಳಾಗಿದ್ದರೆ ಅವಳನ್ನು ಯಾಕೆ ದ್ವೇಷ ಮಾಡಬೇಕು, ನಾನು ಮಾತಾಡಿದ ತಕ್ಷಣ ಮಾತ್ರ ಇವನಿಗೆ ಅಷ್ಟು ಕೋಪ ಬರುತ್ತೆ ಎಂದಳು. ಹೌದು ಅಪ್ಪು, ಪರಿ ಹೇಳೋದು ಸರಿ ಇದೆ ಅಲ್ವಾ, ನೀನು ಅವಳ ಬಗ್ಗೆ ಹೇಳಿದರೆ ತಾನೇ ಗೊತ್ತಾಗೋದು ಎಂದರು ಸುಲೋಚನಾ. ನಾನು ಎಷ್ಟೋ ಸಾರಿ ನಿನ್ನ ಹಿಂದಿನ ಜೀವನದ ಬಗ್ಗೆ ಕೇಳಿದಾಗ ಪ್ರತಿ ಸಾರಿ ಸಮಯ ಬರಲಿ ಅಂತ ಹೇಳ್ತಾನೆ ಬರ್ತಿದ್ಯಾ,
ಇವತ್ತಾದರೂ ಹೇಳು ಅಪ್ಪು, ನೀನು ಯಾಕೆ ಅವಳನ್ನು ದ್ವೇಷ ಮಾಡ್ತಿದೀಯಾ? ಋತು ಅಂಥ ತಪ್ಪು ಏನು ಮಾಡಿದ್ದಾಳೆ? ನನಗೆ ಪರಿ ಹೇಳಿದ್ದಾಗಲಿ ಸುಂದರ್ ಮತ್ತು ಸುಶೀಲಾ ಹೇಳಿದ್ದಾಗಲಿ ಬೇಡ. ನೀನು ಹೇಳು ನಿನ್ನ ಭೂತಕಾಲದ ಬಗ್ಗೆ, ನನಗೂ ಕುತೂಹಲ ಇದೆ ಎಂದರು ಸುಲೋಚನಾ. ಇತ್ತ ರೂಮಿನಲ್ಲಿ ಋತು ಕಾದು ಕಾದು ಸಾಕಾಗಿ ಆಯಾಸದಿಂದ ಬೆಡ್ ಮೇಲೆ ಕೂತಿದ್ದವಳು ಅಲ್ಲೇ ಮಲಗಿಬಿಟ್ಟಳು. ಸುಂದರ್ ಮತ್ತು ಸುಶೀಲಾ ಅವರು ಬೆಳಿಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿದ್ದರು. ಹೇಳು ಅಪ್ಪು, ಇವತ್ತಾದರೂ ಹೇಳು, ಎಷ್ಟು ದಿನ ಅಂತ ಮನಸ್ಸಲ್ಲೇ ನಿನ್ನ ನೋವು ನುಂಗ್ತೀಯ ಎಂದರು. ಯಾಕಪ್ಪು ಸುಮ್ಮನಾಗಿ ಬಿಟ್ಟೆ, ಹೇಳು ಅಂದರು ಸುಲೋಚನಾ ಮತ್ತೊಮ್ಮೆ. ಪರಿಗೂ ಕೂಡ ಶರದ್ ಪಾಸ್ಟ್ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ. ಹೌದು ಶರದ್, ನಿಂಗೇನು ಗೊತ್ತು ಅಂತ ಕೇಳ್ತಿದ್ದಲ್ಲ, ಇವತ್ತು ಹೇಳು, ನಾನು ತಿಳ್ಕೋಬೇಕು ನಿಮ್ಮಿಬ್ಬರ ಪ್ರೀತಿ ಹೇಗಾಯಿತು, ಅಷ್ಟು ಪ್ರೀತಿಸೋ ನೀನು ಅವಳನ್ನು ದ್ವೇಷಿಸೋಕ್ಕೆ ಏನು ಕಾರಣ ಅಂತ ಹೇಳು ಶರದ್ ಪ್ಲೀಸ್ ಎಂದಳು. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.